ನನ್ನ ಹೆಸರು ದೇವಿದಾಸ್ ಮಹಾದೇವ್ ವೇಡಿ ಬಂತ. ಮಹಾದೇವ್ ಅಂದರೆ ಯಾರು ಅಂದರೆ ನಿಮಗೆ ಗೊತ್ತಿಲ್ಲ, ಇನ್ನು ನಮ್ಗೆ ಗೊತ್ತಿಲ್ಲ, ಆದರೆ ವಾಸರಿಗೆ ಗೊತ್ತಿದೆ. ಮಹಾದೇವ್ ಬುಧ ವೇಡಿ ಬಂದರೆ ರಾಜ್ಯೋತ್ಸವ ಪ್ರಶಸ್ತಿ ಅವ್ರ ಮಗ ನಾನು ದೇವಿದಾಸ್ ವೇಡಿ ಬಂತ. ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅವರು ಸದ್ಯಕ್ಕೆ ಇಲ್ಲ, ಆದರೆ ಅವ್ರ ಮಗ ನಾನು ಅವರು ಅರ್ಸ. ಆದರೆ ಅವ್ರದ್ದು ಏನು ಪರಂಪರೆ ಇದೆ ಅದು ಮುಂದೆ ತೊಗೊಂಡು ಹೋಗೋದು ನಮ್ಮದು ಜವಾಬ್ದಾರಿ. ಅದಕ್ಕೆ ಒಂದೇ ಮಿನಿಟ್ಸಲ್ಲಿ ಹೇಳ್ತೀನಿ. ನಾನು ಈ ತಂದೆಯದು ಕೋಲ್, ನಮ್ಮದು ತಂದೆ ಅದು ಕೋಲ್. ಇದು ಈ ಕಚ್ಚಿ ಇದೆ, ಕಚ್ಚಿ ಅವ್ರದ್ದು ಡ್ರೆಸ್ಸು. ಅದೇ ಈ ಕೋಲದ ಮಹತ್ವ ಏನೆಂದರೆ ನಾವು ಅದು ಸಂಸ್ಕೃತವಾಗಿ ಹೇಳ್ತೇವೆ, ಇದು ಕೋಲ ಬೆತ್ತದ ಕೋಲು. ಇದು ಮಹತ್ವ ಏನೆಂದರೆ ಮಹಾತ್ಮ ಗಾಂಧೀಜಿ ಅವರು ಅವಾಗ ಸೌತ್ ಆಫ್ರಿಕಾಗೆ ಹೋಗಿದ್ದಾರೆ. ಆವಾಗ ಇದು ಕೋಲದ ಮಹತ್ವ ಸೌತ್ ಆಫ್ರಿಕಾಗೆ ಹೇಳಿದರು. ಅದೇ ಥರ ಈ ಕೋಲದ ಮಹತ್ವ ನಮ್ಮ ತಂದೆ ರಾಜೇಶ್ವರ ಪ್ರಶಸ್ತಿ ಮಾದೇವ್ ವೇಡಿ ತಂದೆ ಈ ಕೋಲದ್ದು ಇದು ಮಹತ್ವ ಏನಿದೆ, ವ್ಯಾಲ್ಯೂ ಏನಿದೆ ಅದು ನಮಗೆ ಹೇಳಿದ್ದಾರೆ. ಅದಕ್ಕೆ ನಾವು ಇದು ಬಿಡುವುದಿಲ್ಲ. ಅವರದೇ ತಂದೆಯವ್ರದ್ದು ಕೋಲು ಇದು. ಮತ್ತು ಇದು ಕಚ್ಚಿ, ಕಾಷ್ಟಿ ಅಂತ ಹೇಳ್ತಾರೆ ನಾವು, ಕಚ್ಚಿ. ಅದು ಕಚ್ಚಿದು ಮಹತ್ವ ಅದೇ ಹೇಳ್ತಾರೆ ನಾವು ಹಿಂದೆ 2 ವರ್ಷ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಎಲ್ಲರಿಗೆ ಬಚಾವ್ ಮಾಡೋದೊಂದು ಕಚ್ಚಿ, ಕೊಳ್ಬಿದು ಕಚ್ಚಿ. ಅದು ಕಚ್ಚಿ ನಾವು ಬಾಯಿಗೆ ಹಿಡಿದ್ರು, ಬಾಯಿಗೆ ಹಚ್ಚಿದ್ದು. ಅದಕ್ಕೆ ಸಲುವಾಗಿ ನಾವು ಎಲ್ಲ ಇಲ್ಲಿ ಇದ್ದೇವೆ. ಅದು ಕಚ್ಚಿದು ಮಹತ್ವ ಇದೆ. ಅದೇ ಅಂಜಲಿ ತಾಯಿ ಮೇಡಮ್ ಅವರಿಗೆ ನಾವು ಕುಳುಂಬಿ ಜನ ಅಂದರೆ ಭಾಳ 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 ಅಂದರೆ ಹಿಂದೆ ನಾವು ಆದಿವಾಸಿ ಅಂದರೆ ನಾವು ಜಂಗಲದಲ್ಲಿ ಇರು ಕಾಡು. ಮತ್ತು ನಾನು ಅದಕ್ಕೆ ಭಾಳ ಅಂದರೆ ಭಾಳ ಭಾಳ ನಿಕಟ ಸಂದರ್ಭ ಇದೆ. ಕ್ಲೋಸ್ ರಿಲೇಷನ್ಶಿಪ್ ಬಿಟ್ವೀನ್ ಫಾರೆಸ್ಟ್ ಆ್ಯಂಡ್ ಕುಳುಂಬಿ ಸಮುದಾಯ ಮತ್ತು ಆದಿವಾಸಿ ಸಮುದಾಯ. ಕಾಡು ಇದ್ದರೆ ನಾವು ಇರುವುದಿಲ್ಲ, ಮತ್ತು ನಾವು ಇಲ್ಲದರೆ ಕಾಡು ಇರುವುದಿಲ್ಲ. ನಾವು ಇದು ಕಾಡು ಪ್ರೇಮಿ. ನೀವು ಯಾವಾಗ ನಾವು ಬೆಳಗ್ಗೆ ಹೇಳಿದರು, ನಿಮ್ಮದು ಮುಖಂಡರು ವಿಠೋಬಾ ವೇಡಿ ಬಂತ ಬೆಳಗ್ಗೆ ಈಗ ಹೇಳಿದ್ದಾರೆ, ಅಂಜಲಿ ತಾಯಿಯವರಿಗೆ ಸ್ವಲ್ಪ ನಮ್ಮ ದಿಗಿ ರೂಟಿಗೆ ತಗೊಂಡು ಬರ್ರಿ ಅಂತ. ಆವಾಗ ಎಲ್ಲ ನಿಮ್ಮದು ತಿಳಿತಾರೆ. ನಾವು ಇರುವ ಹಳ್ಳಿಯಾಗಿ ನಮ್ಮ ಮನೆಯಲ್ಲಿ, ಕುಳುಂಬಿ ಮನೆಯಲ್ಲಿ ಯಾರು ಮನೆ ಹೇಳ್ತಾರೆ, ಇನ್ನೂ ಹೊರಗ ಲಾಕಡಿ ಖಾಡಿ ಇಲ್ಲ, ಲಾಕಡಿ ಚೇರ್ ಇಲ್ಲ, ಬರೀ ಪ್ಲಾಸ್ಟಿಕ್. ಆದರೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ಇಲ್ಲಿ, ಆಫೀಸರ್ ಯಾರು ಇಲ್ಲಿ, ಅವ್ರಿಗೆ ಮನೆಗೆ ನೋಡಿ ಏನಿದೆ ಅಂತ. ಹಾವೇರಿ ಆ ಸೈಡ್ದಲ್ಲಿ ಜನ ಇಲ್ಲಿ ಬರ್ತಾರೆ, ಮತ್ತು ಹೋಗುವಾಗ ಏನು ತಗೊಂಡು ಹೋಗ್ತಾರೆ ಅದು ನಾವು ಸರಿ ಹೇಳುದಿಲ್ಲ. ಆದರೆ ಯಾವ ಹಾವೇರಿ ಯಾರು ಆ ಟೈಪ್ ಇದು ಯಾರು ಬಂದರೆ ಜೋಯಿಡ ತಾಲೂಕಿಗೆ ಬಿಟ್ಟು ಹೋಗಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಗೊತ್ತಿಲ್ಲ ನಮಗೆ. ಅದು ಇಲ್ಲಿ ಆದರೆ ಕುಳುಂಬಿ ಸಮಯದ ಮೇಡಮ್ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮದು ಎಷ್ಟೇ ಆಗಬೇಕಂತ ಭಾಳ ಸಲ ನಾವು ಟ್ರ್ಯಾಕ್ ಮಾಡಿದರೆ. ಮತ್ತು ಜೋಯಿಡಾದಿಂದ ಕಾರವಾರ ಸತ್ಯಾಗ್ರಹ ಮಾಡ್ತೀವಿ, ಪಾದಯಾತ್ರೆ ಮಾಡಿದ್ದಾರೆ. ಅದಕ್ಕಾಗಿ ಈ ಮುಂದಿನ ದಿನದಲ್ಲಿ ನಮ್ಮದು ಎಷ್ಟೇ ಆಗಬೇಕಂತ. ಯಾಕಂದರೆ ನಮ್ಮದು ಗೋವಾದಲ್ಲಿ ಎಷ್ಟೇ ಆಗಿದೆ. ಗೋವಾ ಜನ ಮತ್ತು ನಮ್ಮದು ಜನದಲ್ಲಿ ಏನು ವ್ಯತ್ಯಾಸ ಇಲ್ಲ, ಏನು ಹೊರಗಿಲ್ಲ. ನಾವು ಮೂಲತಃ ಗೋವಾ ಅವರು. ನಮ್ಮ ಸ್ವಲ್ಪ ಒಂದು ಉದಾಹರಣೆ ಇದೆ ಮೇಡಮ್. ಡಿಗಿ ಹತ್ತಿರ ಜೂನ್ ಅಂತ ಒಂದು ಹಳ್ಳಿ ಇದೆ. ಅಲ್ಲಿ 4 ಮನೆ, 2 ಮನೆ ಗೋವಾ ಬಾರ್ಡರ್ಗೆ, ಮತ್ತು 2 ಮನೆ ನಮ್ಮ ಕರ್ನಾಟಕಕ್ಕೆ. ಅಲ್ಲಿ ಗೋವಾದಲ್ಲಿ ಎಷ್ಟೇ ಆಗಿದೆ. ಮತ್ತು ಇಬ್ಬರು ಜನಿಗೆ ಗೋವಾ ಫೆಸಿಲಿಟಿ ಸಿಗ್ತದೆ. ಆದರೆ ಅದೇ ಅಣ್ಣ ತಮ್ಮರಿಗೆ ನಮ್ಮ ಕರ್ನಾಟಕ ಬಾರ್ಡರ್ ಅಲ್ಲದಲ್ಲಿ ನಮಗೆ ಫೆಸಿಲಿಟಿ ಸಿಗುವುದಿಲ್ಲ. ಅದು ನೋಡ್ರಿ ಮೇಡಮ್, ಇದು ನೋಡು ಏನು ಗೋವಾ ಎಷ್ಟೇ ಆಗಿದೆ. ಮತ್ತು ನಮ್ಮದೇ ಜೋಯಿಡಾ ಮತ್ತು ಕರ್ನಾಟಕ ಇದು ಯಾಕೆ ಆಗೋದಿಲ್ಲ? ಗೋವಾ ಮತ್ತು ನಮಗೆ ಏನು ಡಿಫ್ರೆನ್ಸ್ ಇಲ್ಲ. ನಾವು ಮೂಲತಃ ಗೋವಾದು. ನಮ್ಮ ತಂದೆ ಹೇಳಿದರು, ರಾಜೇಶ್ವರ ಪ್ರಶಸ್ತಿ ಮಹಾದೇವ್ ನಮಗೆ ತಂದೆ ಹೇಳಿದರು, ನೀವು ಮೊದಲೇ ಹೇಳಿದ್ರು ನಮ್ಮದು ಇದು ಮೂಲತಃ ಯಾರು ಇಲ್ಲಿ ಅಂದರೆ ಗೋವಾ ಅಂತ ಹೇಳಿದರು. ಅದೇ ಗೋವಾದಿಂದ ಇಲ್ಲೇ ಯಾಕೆ ಬಂದಿದ್ದಾರೆ ಅಂದರೆ ನಮ್ಮ ಸಂಸ್ಕೃತಿ ಇದು ಪೋರ್ಚುಗೀಸ್ ಟೈಮ್ದಲ್ಲಿ ನಮ್ಮ ಧರ್ಮ ಸಲುವಾಗಿ ಮತ್ತು ನಮ್ಮ ಸಂಸ್ಕೃತಿ ಉಳಿದ ಸಲುವಾಗಿ ನಮ್ಮ ದೇವರು ಖಾತ್ಯಾಗ ಮಾರು आम्ही येऊन हिंगा जोईडा भितर हळ्ळी तरवले म्हणून सांगले देवाचे रक्षण करू शकले आम्ही. मग ಅದು ನೋಡ್ರಿ, ಅಂಜಿ ತಾಯಿಗೆ ಮರಾಠಿ ಗೊತ್ತಾಗ್ತದೆ, ನಮಗೆ ಗೊತ್ತಿದೆ, ಪ್ಯೂರ್ ಮರಾಠಿ ಅವ್ರದ್ದು. ಅದಕ್ಕೆ ನಾವು ಭಾಳ ಮಾತಾಡ್ತಿಲ್ಲ. ಅವರು 3 ಮಿನಿಟ್ಸ್ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಹೇಳೋದು ಭಾಳ ಇದೆ. ನಮ್ಮದು ಸಮಸ್ಯೆ ಗೌಡಿ ಸಮಾಜ ಇರಲಿ, ಸಿದ್ಧಿ ಸಮಾಜ ಇರಲಿ, ಕುಳುಂಬಿ ಸಮಾಜದಲ್ಲಿ ಸಮಸ್ಯೆಗೆ ಪೂರ್ಣ ವಿರಾಮ ಇಲ್ಲ. ನಮ್ಮ ಸಮಸ್ಯೆ ಹೇಳಲಿಕ್ಕೆ ಪೂರ್ಣ ವಿರಾಮ ಇಲ್ಲ. ಮತ್ತು ನಮ್ಮ ಸಮಸ್ಯೆ ಬಗೆಹರಿಸಲು
ಯಾರು ಹುಟ್ಟಿದರೆ ನಮಗೆ ತುಂಬ ಪ್ರಶ್ನೆ ಚಿಹ್ನೆ ಇದೆ. ಇನ್ನು ಹುಟ್ಟಿದ್ದಾರೆ ಅಂತ ಇಲ್ಲ, ಗೊತ್ತಿಲ್ಲ. ಅದು ನೋಡ್ರಿ, 50 ವರ್ಷ, ಇದು 70 ವರ್ಷ ಆಗಿದ್ದು ಸ್ವತಂತ್ರ ಆಗುದು. ಅದೇ ಇನ್ನೂ ನಮಗೆ ಕುಳುಂಬಿ ಜನ ಇದ್ರೆ ಯಾವ ಜನ ಇಲ್ಲಿ ನಮಗೆ ಸ್ವತಂತ್ರ ಇದು ಸಿಕ್ಕಲಿಲ್ಲ, ಸರಿಯಾಗಿ ಸ್ವತಂತ್ರ ಸಿಕ್ಕಲಿಲ್ಲ. ನೋಡಿ, ನಮ್ಮ ಮಕ್ಕಳು ಓದಲಿಕ್ಕೆ ಇದೆ, ಇಲ್ಲಿ ಸ್ಪೋರ್ಟ್ಸಲ್ಲಿ ಈಗ ಜಸ್ಟ್ ಹೇಳಿದ್ದಾರೆ, ಸ್ಪೋರ್ಟ್ಸ್ನಲ್ಲಿ ಯಾವುದು ಇದೆ ಇಲ್ಲಿ, ಅದರಲ್ಲಿ ಮುಂದೆ ಇದೆ. ಆದರೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಡಲ್ ಇದೆ, ಅದ್ರ ಸಲುವಾಗಿ ನಾವು ಕಲಿಲಿಕ್ಕೆ ಆಗೋದಿಲ್ಲ. ನಮ್ಮ SSLC ಆದಮೇಲೆ ನಮ್ಮದು ಹುಡುಗ ಗೋವಾಕ್ಕೆ ಕೆಲಸಕ್ಕೆ ಹೋಗ್ತಾರೆ, ಹುಡುಗಿ ಕೂಡ ಹೆಂಗೆ SSLC आदमेले गोवागे अंजिनताई तुम्हाला सांगतो मी, आमची मुलं मॅट्रिक झाल्यानंतर गोव्याला पात्रावाच्या घरी भांडी घासायला आले. भांडी घासायला किती वाईट वाटतं बघा. आणि भांडी घासून आमचं जीवन आपल्या औषधी वापायचं, म्हणजे आई वडिलांचं रक्षण करते. आणि मुलांचं तळी SSLC झाल्यानंतर कुठल्या तरी कंपनीमध्ये गोव्यामध्ये राहतात. अजून आमच्या कुणबी समाजाला हाताच्या बोटावर गव्हर्नमेंट नोकरी नाही आहे. जेवढ्या तालुक्यामध्ये मी डेप्युटी सांगतो तुम्हाला, हाताच्या बोटावर गव्हर्नमेंट कोण नाही आहे. आम्ही कुणबी समाजाला का नाही आहे, आमची शिकायला हुशार मुलं आहे, सर्वांमध्ये पुढं आहे. एक उदाहरण तुम्हाला सांगतो, माझीच मुलगी जम्मू काश्मीरला 2 वेळा गेल्या वर्षी जाऊन आली ट्रॅकिंग जम्मू काश्मीरमध्ये. खरं आता 3rd वेळा गेली तर 7,000 ಮೀಟರ್ಸ್ ಅವರು ಹೋಗಿ ಬಂದಿದ್ದಾರೆ. ಆದರೆ ಈಗ ಮತ್ತೊಂದು ಚಾನ್ಸ್ ಇದೆ ಅವರಿಗೆ, ಈಗ ಬರೋದು ತಿಂಗಳಲ್ಲಿ ಮುಂದಿನ ವರ್ಷದಲ್ಲಿ ಹೋಗೋದು ಇದೆ. ಆದರೆ ಫೈನಾನ್ಸ್ ಕಂಡೀಷನ್ನಲ್ಲಿ ಅವರಿಗೆ ನಮಗೆ ಆಗೋದಿಲ್ಲ. ಆದರೆ ಅವ್ರದ್ದು ಇಚ್ಛೆ ಇದೆ ಹೋಗೋದು. ಆದರೆ ನಮಗೆ ಅವ್ರಿಗೆ ಕಳಿಸ್ಲಿಕ್ಕೆ ಇದು ನಮ್ಮದು ಅಷ್ಟೇ ಇದು ಇಲ್ಲ, ಫೈನಾನ್ಸ್ ಕಂಡೀಷನ್ ಇಲ್ಲ. ಆದರೆ ಅವರಿಗೆ ಮೊದಲೇ ನಾವು ಇಲ್ಲಿ ನೌಕರಿ ಹುಡುಗ ಆಮೇಲೆ ಅವ್ರದ್ದು ಕಳಿಸುವ ಅಂತ ನಮ್ಮದು ವಿಚಾರ ಇದೆ. ಅವಾಗ ನೋಡ್ರಿ ಎಷ್ಟು ಇದೆ ಹೋಗುದು, ಮಕ್ಕಳು ಇದೆ, ಆದರೆ ಫೈನಾನ್ಷಿಯಲ್ ಕಂಡೀಷನ್ ಡಲ್ ಇದೆ. ಅದು ಸಲುವಾಗಿ ನಮ್ಮದು ಹಿಂದೆ ಇದೆ, ನಮ್ಮದು ಸಮಾಜ ಹಿಂದೆ ಇದೆ. ಮತ್ತು ಅದು ನೋಡಿರಿ ಮೇಡಮ್, ಈಗ ಮುಂದಿನ ದಿನದಲ್ಲಿ ನೀವು ಗಮನಿಸಿರಬೇಕು, ನಮ್ಮದು ಸಮಾಜ ಯಾವುದೂ ಇರಲಿ, ಎಷ್ಟು ಗೌಳಿ ಇರಲಿ ಯಾವುದು ಇರಲಿ, ಅದು ಸಮಾಜ ಎಷ್ಟಿಗೆ ಸೇರಿಸಲೇಬೇಕು. ಅದು ಯಾರು ಇರಲಿ, ಯಾವುದೊಂದು ಸಮಾಜ ಇದು ಎಷ್ಟಿಗೆ ಸೇರಿಸ್ತದೆ ಅವರ ಹಿಂದೆ ನಮ್ಮದು ಎಲ್ಲ ಸಮಾಜ, ಗೌಳಿ ಇರಲಿ, ಯಾವ ಸಮಾಜ, ಕುಂಡಿ ಇರಲಿ, ಯಾವ ಸಮಾಜ, ಅವರ ಹಿಂದೆ ನಾವು ಇರ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀನಿ. ಬಹುಶಃ ದೇವರ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಉತ್ತರ ಕನ್ನಡ ಜಿಲ್ಲೆಗೆ ನಾನು ಬಂದು ಇಂಥ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಒಂದು ದಾರಿಯಲ್ಲಿ ಬಹುಶಃ ನನಗೆ ಗೊತ್ತಿಲ್ಲ ದೇವ್ರ ಮನಸ್ಸಲ್ಲಿ ಏನಿದೆ. ಬಟ್ ಆದರೆ ಕೂಡ ಇದು ಒಂದು ನನ್ನ ಪುಣ್ಯ, ನನಗೆ ಒಂದು ದೊಡ್ಡ ಅವಕಾಶ ಸಿಗ್ತದೆ. ಈ ಎಲ್ಲ ನಿಮ್ಮ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಲಿಕ್ಕೆ ಒಂದು ಅವಕಾಶ ತಾವು ಎಲ್ಲರೂ ನನಗೆ ನೀಡ್ತಾ ಇದ್ದೀರಾ. ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್ಸ್ ನನಗೆ ಅನಿಸುತ್ತಾ ಇದೆ. ಆ ಹೋರಾಟದ ಪರಿಣಾಮ ಏನಂತ ಇರಲಿ, ಸಿಗತ್ತೆ ಸಿಗಲಿಲ್ಲ ಗೊತ್ತಿಲ್ಲ, ಬಟ್ ಹೋರಾಟ ಮಾತ್ರ ಮಾಡೋಣ ಸುಮಿತ್ರಾ ತಾಯಿ. ನಿಮ್ಮ ಜೊತೆ ನಾನು ಇದ್ದೀನಿ, ಖಂಡಿತವಾಗಿ ಎಲ್ಲರ ಜೊತೆ ನಾನು ನಿಲ್ಕೊಳ್ತೀನಿ ಅಂತ. ಇದು ಒಂದು ಕನಿಷ್ಠ ಇಲೆಕ್ಷನ್ ಪ್ರಚಾರ ಇಲ್ಲ, ನಾನು ನಿಮ್ಮ ಕಡೆ ವೋಟ್ ಕೇಳಲಿಕ್ಕೆ ಕೂಡ ಬಂದಿಲ್ಲ. ಅದು 1-2-3 ತಾಸು ಸೈಡ್ಗೆ ಬಿಟ್ಟು ನಿಮ್ಮ ಎಲ್ಲರಿಗೆ ಕಷ್ಟ ಏನಿದೆ ಅದು ಕೇಳಲಿಕ್ಕೆ ಒಂದು ಸಮಯ ಸಿಕ್ಕಿದ್ದು. ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳಿ, ನಿಮ್ಮ ಆಶೀರ್ವಾದ, ನಿಮ್ಮ ಹೋರಾಟ, ಆ ದೇವರು ಖಂಡಿತವಾಗಿ ನಮಗೆ ಇನ್ನೂ ಶಕ್ತಿ ಜಾಸ್ತಿ ಕೊಡ್ತಾರೆ ಅಂತ ವಿಶ್ವಾಸ ಕೂಡ ಇದೆ. ನಾನು ಫಸ್ಟ್ ಸಂಸದರು ಆಗ್ತೀನಿ ಅಂತ ವಿಶ್ವಾಸ ಇದೆ ದೇವ್ರ ಮೇಲೆ. ಆ ಸಂದರ್ಭದಲ್ಲಿ ಫಸ್ಟ್ ಪಾರ್ಲಿಮೆಂಟ್ ಸೆಷನಲ್ಲಿನೇ ಈ ಪ್ರಸ್ತಾವನೆ ಮಾಡ್ತೀನಿ. ಅತಿಕ್ರಮಣ ಬಗ್ಗೆ ನೇರವಾಗಿ ಮಾತಾಡ್ತೀನಿ ಅಂತ ಕೂಡ ನನ್ನ ಒಂದು ಗುರಿ ಇದೆ. ದೇವರು ಸಾಕಷ್ಟು ಶಕ್ತಿ ನಿರ್ಧಾರ ಕೊಟ್ಟಿದ್ದಾರೆ. ನನ್ನ ಶಕ್ತಿ ನಿರ್ಧಾರ ನಿಮ್ಮ ಶಕ್ತಿ ನಿರ್ಧಾರ ಜೊತೆ ಜೋಡಣೆ ಆಗಲಿ ಅಂತ ವಿನಂತಿ ಮಾಡಿ ಆ ದೇವ್ರಿಗೆ ಕೂಡ ಪ್ರಾರ್ಥನೆ ಮಾಡ್ತೀನಿ. ಭಾಳ ಕಷ್ಟದಲ್ಲಿ ನಿಮ್ಮ ಜೀವನ ಎಲ್ಲ ಹೋಗಿದೆ, ಮುಂದೆ ನಿಮ್ಮ ಮಕ್ಕಳು ಜೀವನ ಅಷ್ಟೇ ಸುಲಭವಾಗಿ ಹೋಗಲಿ ಅಂತ, ಅವರಿಗೆ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ದೇವರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿ ಅಂತ ಹೇಳಿ ನಾನು 2 ಮಾತಿಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಜೈ ಹಿಂದ್.